ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬುಕ್ ಟ್ರಾನ್ಸಾಕ್ಷನನ್ನು ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಟ್ಯಾಲಿಯಲ್ಲಿ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಟ್ರಾನ್ಸಾಕ್ಷನನ್ನು ನಾನು ರೆಫರೆನ್ಸ್ಗೆ ತೊಗೊಂಡು ಇವಾಗ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲದಾಗಿ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ನಾನು ಬರೆದಿಟ್ಕೊಂಡಿದ್ದೀನಿ, ಅದರಿಂದ ಓದಿ ಹೇಳಿ ಮಾಡ್ತೀನಿ, ನೀವು ಬರೆದಿಟ್ಕೋಬೇಕಾಗತ್ತೆ. ಮೊದಲದಾಗಿ ಕಂಪ್ನಿ ಕ್ರಿಯೇಟ್ ಮಾಡ್ತೀನಿ. ಕಂಪ್ನಿ ಕ್ರಿಯೇಟ್ ಮಾಡುವಾಗ Alt F3 ಪ್ರೆಸ್ ಮಾಡ್ಕೊಂಡಿದ್ದೀನಿ ಗೆಟ್ ವೆಬ್ ಟ್ಯಾಲಿಯಿಂದ. ಇಲ್ಲಿ ನಾನು ಕಂಪ್ನಿ ಕ್ರಿಯೇಟ್ ಮಾಡ್ತೀನಿ. ನಾನು ಏನು ಟ್ರಾನ್ಸಾಕ್ಷನ್ ಮಾಡ್ತೀನಿ ಅದನ್ನು ಕಂಪ್ನಿ ಹೆಸರಾಗಿ ಕೊಟ್ಟಿರ್ತೀನಿ. ಈಗ ಇದು ಡಬಲ್ ಎಂಟ್ರಿ ಸಿಸ್ಟಮಲ್ಲಿದೆ. ಇದನ್ನು ಸಿಂಗಲ್ ಎಂಟ್ರಿ ಸಿಸ್ಟಮ್ ಹಾಕೋಬೇಕು ಅಂದರೆ F12 ಕಾನ್ಫಿಗರೇಷನನ್ನು ಪ್ರೆಸ್ ಮಾಡಿ ಯೂಸ್ ಸಿಂಗಲ್ ಎಂಟ್ರಿ ಪೇಮೆಂಟ್ ರಿಸಿಪ್ಟ್ ಕಾಂಟ್ರಾನ ಎಸ್ ಮಾಡ್ಕೊಳ್ಳಿ. ಹಾಗೆ ಯೂಸ್ ಕ್ರೆಡಿಟ್ ಆ್ಯಂಡ್ ಡೆಬಿಟನ್ನು ನೋ ಮಾಡ್ಕೋಬೇಕಾಗುತ್ತೆ. ಅಂಥ ಸಂದರ್ಭ ನಾವು ಈ ಸಿಂಗಲ್ ಎಂಟ್ರಿ ಮಾಡಿ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ನೆಕ್ಸ್ಟು ನಮಗೆ ಮಿಸ್ಟರ್ ಗಣೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ 2,25,000 ಅಂತ ಇದ್ದಾರೆ. ಸೊ ಹಾಗಾದರೆ ನಾನು ಇದನ್ನು ಅವರು ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣ ಆದ್ದರಿಂದ ರಿಸಿಪ್ಟ್ ವೋಚರ್ ಹಾಕಬೇಕು. ಹಣ ಯಾವ ರೂಪದಲ್ಲಿದೆ ಅಂದರೆ ಕ್ಯಾಶ್ ರೂಪದಲ್ಲಿದೆ. ಇನ್ವೆಸ್ಟರ್ ಯಾರು ಅಂದರೆ ಮಿಸ್ಟರ್ ಗಣೇಶ್. ಮಿಸ್ಟರ್ ಗಣೇಶ್ ಬಂದು ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ, ಬಂಡವಾಳದಾರ ಆಗ್ತಾನೆ. ಅದರಿಂದ ಕ್ಯಾಪಿಟಲ್ ಅಕೌಂಟ್ ಅಂಡರಲ್ಲಿ ಅವ್ರನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈಗ ನಾವು ಅಮೌಂಟನ್ನು ಎಂಟ್ರಿ ಮಾಡಬೇಕು, 2,25,000. ನೆಕ್ಸ್ಟು ಹಿ ಓಪನ್ ಬ್ಯಾಂಕ್ ಅಕೌಂಟ್ ಇನ್ SBI ಬ್ಯಾಂಕ್, ಓಪನಿಂಗ್ ಬ್ಯಾಲೆನ್ಸ್ 75,000 ಅಂತ ಇದೆ. ಸೊ ಕ್ಯಾಶ್ ಟು ಬ್ಯಾಂಕ್ ಇದೆ, ಆದ್ದರಿಂದ ನಾವು ಯಾವ ವೋಚರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಅಂದರೆ ಕಾಂಟ್ರಾ ವೋಚರ್. ಬ್ಯಾಂಕ್ ಬಂದು ಅಂಡರಲ್ಲಿ ಬ್ಯಾಂಕ್ ಅಕೌಂಟ್ಸ್, ಎಲ್ಲ ಬ್ಯಾಂಕ್ಗಳು ಬ್ಯಾಂಕ್ ಅಕೌಂಟ್ಸ್ ಅಂಡರಲ್ಲಿ ಬರುತ್ತೆ. ಸೊ ಇಲ್ಲಿ ಏನು ಹೊರಗೆ ಹೋಗಿದೆ ಅಂದರೆ ಕ್ಯಾಶ್. ಸೊ ಎಷ್ಟು ಬ್ಯಾಂಕ್ ಅಕೌಂಟಿಗೆ 75,000. ನೆಕ್ಸ್ಟು ಕಂಪ್ಯೂಟರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್ 30,000 ಅಂತ ಇದೆ. ಕಂಪ್ಯೂಟರನ್ನು ಪರ್ಚೇಸ್ಡ್ ಮಾಡಿ ಆಗಿದೆ, ಥ್ರೂ ಬ್ಯಾಂಕ್ ಮುಖಾಂತರ ಹಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು SBI ಬ್ಯಾಂಕನ್ನು ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟು ಪರ್ಚೇಸ್ಡ್ ಆಗ ಕಂಪ್ಯೂಟರ್ ಬಂದಾಗಿದೆ, ಕಂಪ್ಸಿನಾಗಿದೆ ಕಂಪ್ಯೂಟರ್ ಅಂಡರ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಇನ್ವೆಂಟ್ರಿ ವ್ಯಾಲ್ಯೂಸ್ ಆರ್ ಎಫೆಕ್ಟೆಡ್ ಎಸ್ ಹಾಕಬೇಕು. ಸೊ ಇದರ ಅಮೌಂಟು ಟ್ರಾನ್ಸಾಕ್ಷನನ್ನು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ತೊಗೋಬೇಕಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ಕಂಪ್ಯೂಟರ್ ಪರ್ಚೇಸ್ಡ್ ಎಷ್ಟು ಅಂದರೆ 30,000. ನೆಕ್ಸ್ಟು ಮೊಬೈಲ್ ಪರ್ಚೇಸ್ಡ್ 10,000. ಅದು ಕ್ಯಾಶ್ ಮೂಲಕ ಪರ್ಚೇಸ್ ಮಾಡಿದ್ದಾರೆ. ಇಲ್ಲಿ ಕ್ಯಾಶ್ ಕೊಡೋಣ, ಆಡಿಸಿಡ್ ಮೊಬೈಲ್ ಒಂದು ಫಿಕ್ಸ್ಡ್ ಅಸೆಟ್ಸು, ಎಷ್ಟು ಹಣ ಅಂತ ಹಾಕಿ. ಸೊ ಇಲ್ಲಿ ನನಗೆ ಮೊಬೈಲ್ ಇದು 10,000. ನೆಕ್ಸ್ಟು ರೆಂಟ್ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಪೇಯ್ಡ್ ಆಗಿದೆ ಏನು ಬ್ಯಾಂಕ್ ಮುಖಾಂತರ. SBI ಬ್ಯಾಂಕನ್ನು ತೊಗೊಳ್ಳಿ, C ಹೊಡೆದು ರೆಂಟ್ ಅಂಡರ್ ಬಂದು ರೆಂಟ್ ಪೇಯ್ಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 15,000. ನೆಕ್ಸ್ಟು ಸ್ಯಾಲರಿ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಸ್ಯಾಲರಿ ಪೇಯ್ಡ್ ಥ್ರೂ ಬ್ಯಾಂಕ್ ಅಂದರೆ SBI ಬ್ಯಾಂಕು. ಸ್ಯಾಲ್ರಿ ಪೇಯ್ಡ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಸ್ಯಾಲ್ರಿ ಎಷ್ಟು ಪೇಯ್ಡ್ ಮಾಡಿದ್ದಾರೆ ಅಂದರೆ 22,000. ನೆಕ್ಸ್ಟು ಡೊನೇಷನ್ ರಿಸೀವ್ಡ್ ಅಂತ ಇದೆ. ಕ್ಯಾಶ್ ಮೂಲಕ ಡೊನೇಷನ್ ರಿಸೀವ್ಡ್ ಆಗಿದೆ ಅಂತ ನಾನಿಲ್ಲಿ ಕ್ಯಾಶ್ ತೊಗೊತೀನಿ. ಇಲ್ಲಿ ಡೊನೇಷನ್ ರಿಸೀವ್ಡ್ ಪರ್ಟಿಕ್ಯುಲರಲ್ಲಿ ಅಂಡರ್ ಬಂದು ಇಂಡೈರೆಕ್ಟ್ ಇನ್ಕಮ್. ಎಷ್ಟು ಹಣವನ್ನು ಡೊನೇಷನ್ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂದರೆ 15,000. ಹಾಗೆ ಕಮಿಷನ್ ರಿಸೀವ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಬ್ಯಾಂಕ್ ಮೂಲಕ ಕಮಿಷನ್ ರಿಸೀವ್ ಮಾಡಿದೆ, ಬ್ಯಾಂಕ್ ಅಕೌಂಟಿಗೆ ಬಂದಿದೆ, ಬ್ಯಾಂಕನ್ನು ಕೊಡಬೇಕಾಗ್ತದೆ. ಡೊನೇಷನ್ ರಿಸೀವ್ಡ್ ಅಂಡರ್ ಬಂದು
ಕಮಿಷನ್ ರಿಸೀವ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಕಮಿಷನ್ ರಿಸೀವ್ಡ್ ಅದರ ಬಂದು ಇಂಡೈರೆಕ್ಟ್ ಇನ್ಕಮ್ಸ್. ಕಮಿಷನ್ ರಿಸೀವ್ಡ್ ಎಷ್ಟು ಅಂದರೆ 10,500. ನೆಕ್ಸ್ಟು ಕಂಪ್ಯೂಟರ್ ಪರ್ಚೇಸ್ಡ್ ಅಂತ ಇದೆ. ಆಲ್ರೆಡಿ ಒಂದು ಸತಿ ಪರ್ಚೇಸ್ ಮಾಡಿದ್ದಾರೆ, ಈಗ ಕ್ಯಾಶ್ ಮೂಲಕ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಪೇಮೆಂಟ್ ವೋಚರ್ ತೊಗೊಳ್ಳಿ. ಕ್ಯಾಶು ಇಲ್ಲಿ ನಾವು ಮೊದಲೇ ಒಂದು ಸತಿ ತೊಗೊಂಡಿದ್ದೀನಿ ಅದರಿಂದ ಈ ಕಂಪ್ಯೂಟರ್ನ ಇಲ್ಲಿರುತ್ತೆ, ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಕಂಪ್ಯೂಟರ್ ಪರ್ಚೇಸ್ ಅಂದರೆ 20,000ಗೆ ಪರ್ಚೇಸ್ ಮಾಡಿದ್ದಾರೆ ಅಂತ ಹಾಕಿದ್ದಾರೆ. ನೆಕ್ಸ್ಟು ಪೆಟ್ಟಿ ಎಕ್ಸ್ಪೆನ್ಸಸ್ ಥ್ರೂ ಬ್ಯಾಂಕ್ ಕ್ಯಾಶ್ ಅಂತ ಇದೆ. ಪೇಮೆಂಟ್ ವೋಚರು ಕ್ಯಾಶು ಪೆಟ್ಟಿ ಎಕ್ಸ್ಪೆನ್ಸಸ್ ಅಂದರೆ ಚಿಕ್ಕ ಪುಟ್ಟ ಖರ್ಚುಗಳು ಅಂತ ಹೇಳ್ತೀವಿ. ಅಂಡರು ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಎಷ್ಟು ಪೆಟ್ಟಿ ಎಕ್ಸ್ಪೆನ್ಸಸ್ ಆಗಿದೆ ಅಂದರೆ 950 ರೂಪೀಸ್. ನೆಕ್ಸ್ಟು ಕಂಪ್ಯೂಟರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಮತ್ತೊಂದು ಸತಿ ಇದೆ, ಕಂಪ್ಯೂಟರನ್ನು ಪರ್ಚೇಸ್ ಮಾಡಿ ಮತ್ತೆ ಬ್ಯಾಂಕ್ ಮುಖಾಂತರ. ಸೊ ಇಲ್ಲಿ SBI ಬ್ಯಾಂಕನ್ನು ಕನ್ಸಿಡರ್ ಮಾಡಬೇಕು, ಮತ್ತೆ ಪುನಃ ಕಂಪ್ಯೂಟರನ್ನು ತೊಗೋಬೇಕಾಗುತ್ತೆ. 25,000 ಮತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ರಿಸೀವ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ರಿಸಿಪ್ಟ್ ವೋಚರು ಇಲ್ಲಿ ಥ್ರೂ ಬ್ಯಾಂಕ್ ಅಂತಿದ್ದಾಗ SBI ಬ್ಯಾಂಕು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಂಟ್ರೆಸ್ಟ್ ರಿಸೀವ್ಡ್. ಇಂಡೈರೆಕ್ಟ್ ಇನ್ಕಮ್. ಮೊಬೈಲ್ ವಾಸ್ ಸೋಲ್ಡ್ ಅಂತ ಇದೆ. ಮೊಬೈಲ್ ವಾಸ್ ಸೋಲ್ಡ್ 50% ಪ್ರಾಫಿಟ್ ಅಂತ ಇದೆ. ಮೊಬೈಲನ್ನು ಸೋಲ್ಡ್ ಮಾಡಿ 50% ಪ್ರಾಫಿಟನ್ನು ತೊಗೊಂಡಿದ್ದಾರೆ ಅಂತ. ಇಲ್ಲಿ ಮೊಬೈಲು ನೀವಿಲ್ಲಿ ಮೊಬೈಲ್ ತೊಗೊಂಡಾಗ ಈ ಮೊಬೈಲ್ನ ವ್ಯಾಲ್ಯೂ ಇಲ್ಲಿ ಕಾಣಿಸುತ್ತೆ. ಇದಕ್ಕೆ 50% ಪ್ರಾಫಿಟ್ ಬಂದಿದೆ ಅಂತ ಇದ್ದಾರೆ, ಅಂದರೆ 5,000 ಪ್ರಾಫಿಟ್ ಬಂದಿದೆ. ಹೌದಾ? ಸೊ ಮೊಬೈಲನ್ನು ಸೋಲ್ಡ್ ಮಾಡಿ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಬಂದಿದೆ? 5,000 ಪ್ರಾಫಿಟ್ ಬಂದಿದೆ. ಸೊ 10,000 ಇಂಟು 5,000 ಇದು ಇಸ್ ಈಕ್ವಲ್ ಟು 50,000 ಆಗುತ್ತೆ. ಸೊ ಇಲ್ಲಿ ನಾವು 15,000 ಹಾಕ್ಬೋದು. ಸೊ ಇದೇ ರೀತಿಯಾಗಿ ಎಲ್ಲ ಟ್ರಾನ್ಸಾಕ್ಷನ್ ಎಂಟ್ರಿ ಆಯಿತು. ಅದು ನೋಡಿ, ಸೊ ಇದಿಷ್ಟು ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡಿದ್ದೀನಿ. ನಂತರ ನಾನು ರಿಪೋರ್ಟ್ ಆಗಿ ತೋರಿಸ್ತಾ ಇದ್ದೀನಿ. ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಬಂದು 2,28,050 ರೂಪೀಸ್ ಆಗುತ್ತೆ. ಅದೇ ರೀತಿಯಾಗಿ ನನಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಬಂದು ನೆಟ್ ಪ್ರಾಫಿಟ್ 3,050 ರೂಪೀಸ್ ಆಗುತ್ತೆ. ಅದೇ ರೀತಿಯಾಗಿ ಟ್ರಯಲ್ ಬ್ಯಾಲೆನ್ಸ್ ಬಂದು 2,71,000 ರೂಪೀಸ್ ಆಗಿರುತ್ತೆ. ನಿಮಗೆ ಡೀಟೇಲ್ ರಿಪೋರ್ಟ್ ಬೇಕಾದರೆ Alt F1 ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬುಕ್ ರಿಪೋರ್ಟನ್ನು ತೆಗಿಬೇಕಾಗುತ್ತೆ. ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬುಕ್ ರಿಪೋರ್ಟನ್ನು ತೆಗಿಲಿಕ್ಕೆ ಡಿಸ್ಪ್ಲೇ ಇದರಲ್ಲಿ ಅಕೌಂಟ್ಸ್ ಬುಕ್ಕಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಬುಕ್ ಇದನ್ನು ನೀವು ಓಪನ್ ಮಾಡಬೇಕು. ಕ್ಯಾಶ್ ಆರ್ ಬ್ಯಾಂಕ್ ಬುಕ್ಕನ್ನು ಓಪನ್ ಮಾಡಿಕೊಂಡ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಎಷ್ಟಾಯಿತು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಷ್ಟಾಯಿತು ಅಂತ ನೋಡ್ಬೋದು. ಸೊ ಮುಂದಿನ ಇದನ್ನೇ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್